Every city has a story, but Bengaluru has many. And there's no better way to explore the city than all about the Bengaluru Darshini bus, a day-long city tour that takes you through the heart of this vibrant metropolis city. The tour begins at Majestic bus stand, where passengers are greeted by Anand, the conductor and the guide on this tour. With the GPS-tracked Volvo bus, this ride promises comfort with punctuality. From history to urban development, Anand's commentary views a rich tapestry of Bengaluru. He shares facts, government updates, and even shopping trips, something which you won't find on Wikipedia. Each stop on this ride offers a deeper connection to the city's culture and heritage. At ISKCON temple, tranquility greets you. Tipu Sultan's summer palace tells tales of the bygone era, and the lush Lal Bagh garden is a retreat in this city's hustle. ನಾವು BMTCಯಲ್ಲಿ ಚಾಲಕ ಕಮ್ ಮಾರ್ಗದರ್ಶಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಈ ಬೆಂಗಳೂರು ದರ್ಶಿನಿ ಸುಮಾರು 2 ವರ್ಷಗಳ ಕಾಲದಿಂದ ಸ್ವತಂತ್ರವಾಗಿ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ವಾಹನದಲ್ಲಿ ಕರ್ತವ್ಯ ನಿರ್ವಹಿಸಲು ಅನೇಕ ವಿಷಯಗಳನ್ನು ನಾನು ಕಲಿತುಕೊಂಡಿದ್ದೇನೆ. ನಮ್ಮ ಹಿರಿಯರಾದ ದೀನದಯಾಳರಿಂದ ಸ್ವಲ್ಪ ವಿಷಯಗಳನ್ನು ನಾನು ಕಲಿತಿದ್ದೇನೆ. ಅದರಲ್ಲಿ ನನ್ನ ಓನ್ ಇಂಟ್ರೆಸ್ಟಿಂದ ಅನೇಕ ವಿಷಯಗಳನ್ನು ಕಲಿತುಕೊಂಡು ಈ ಮಾರ್ಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತೇನೆ. ಈ ವಾಹನದಲ್ಲಿ ಸಂಚರಿಸುವಂಥ ಪ್ರವಾಸಿಗರು ಕೊನೆಯಲ್ಲಿ ಸಂತೋಷದಿಂದ ಸಂತೃಪ್ತಿಯಿಂದ ನಮಗೆ ಧನ್ಯವಾದಗಳನ್ನು ಸಲ್ಲಿಸಿ ಹೋಗುತ್ತಾರೆ. ಈ ವಾಹನವು ಬೆಳಗ್ಗೆ 9 ಗಂಟೆಗೆ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಶುರುವಾಗಿ ಸಂಜೆ 5:30, 6 ಗಂಟೆವರೆಗೂ ಪ್ರವಾಸವನ್ನು ಕೈಗೊಳ್ಳುತ್ತದೆ. ಮೊದಲಿಗೆ ಇಸ್ಕಾನ್ ದೇವಸ್ಥಾನ, ನಂತರ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್, ರಾಷ್ಟ್ರೀಯ ಆಧುನಿಕ ವಸ್ತು ಸಂಗ್ರಹಾಲಯ, ಅದು ಪೇಂಟಿಂಗ್ ಫೋಟೋಗ್ರಫಿ ಬಗ್ಗೆ. ಇದಾದ ಮೇಲೆ ವಿಧಾನಸೌಧ, ಕರ್ನಾಟಕ ಹೈಕೋರ್ಟ್, ವಿಕಾಸಸೌಧ ಇದನ್ನು ತೋರಿಸ್ಕೊಂಡು ಮುಂದೆ ಗಾಡಿ ಸಾಗುತ್ತೆ. ಟಿಪ್ಪು ಬೇಸಿಗೆ ಅರಮನೆ, ಟಿಪ್ಪು ಸಮ್ಮರ್ ಪ್ಯಾಲೇಸ್, ಇದಾದ ನಂತರ ಗವಿಗಂಗಾಧರ ಟೆಂಪಲ್, ಸುರಂಗ ಈಶ್ವರ ದೇವಸ್ಥಾನ, KV ಟೆಂಪಲ್, ಇದಾದ ಮೇಲೆ ಬುಲ್ ಟೆಂಪಲ್, ಬಸವನಗುಡಿ, ದೊಡ್ಡ ಗಣಪತಿ ದೇವಸ್ಥಾನ. ಇದಾದ ಮೇಲೆ ಲಂಚ್ ಬ್ರೇಕ್ ಬಿಡ್ತೀವಿ ಕಾಮತೋಟಲ್ಲಿ. ನಂತರ ಒಂದು ಕರ್ನಾಟಕ ಸಿಲ್ಕ್ ಎಂಪೋರಿಯಂ ಇರುತ್ತೆ. ಅದಾದಮೇಲೆ ಲಾಲ್ ಬಾಗ್ ಬಟಾನಿಕಲ್ ಗಾರ್ಡನ್, ಅದಾದಮೇಲೆ ವಿಶ್ವೇಶ್ವರ ಇಂಡಸ್ಟ್ರಿಯಲ್ ಟೆಕ್ನಾಲಜಿ ಕಬ್ಬನ್ ಪಾರ್ಕ್ ಎಲ್ಲ ತೋರಿಸ್ಕೊಂಡು ಸಂಜೆ 5:30, 6 ಗಂಟೆಗೆ ಪ್ರವಾಸಿಗರನ್ನು ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಡ್ರಾಪ್ ಮಾಡ್ತೀವಿ. ಈ ವಾಹನದಲ್ಲಿ ನನ್ನ ನಾಲೆಜ್ಗಳು ಅಭಿವೃದ್ಧಿಪಡಿಸ್ಕೊಂಡಿದ್ದೆ. ಸ್ವಂತ ಬುದ್ಧಿಗಳು ಸ್ವಲ್ಪ ಅಭಿವೃದ್ಧಿಯಾಗಿದೆ. ಇದರಿಂದ ಸಂಸ್ಥೆಗೂ ಒಂದು ಹೆಮ್ಮೆ ಇದೆ. ಬರುವ ಪ್ರವಾಸಿಗರು ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾರೆ. ಪ್ರವಾಸಿಗರ ಅನೇಕ ವಿಷಯಗಳನ್ನು ನಾನು ಕಲ್ತ್ಕೊಂಡಿದ್ದೆ. ಕೆಲವೊಂದು ಸಮಯದಲ್ಲಿ ಎಡುವುದು ಉಂಟು. ಆ ಸಮಯದಲ್ಲಿ ಪ್ರವಾಸಿಗರನ್ನು ಎಚ್ಚರಿಸಿ ಅನೇಕ ವಿಷಯಗಳನ್ನು ಕಲ್ತ್ಕೊಂಡಿದ್ದೀನಿ. ಈ ಮಾರ್ಗದಲ್ಲಿ ಕರ್ತವ್ಯ ನಿರ್ವಹಿಸಿ ಅನೇಕ ವಿಷಯಗಳನ್ನು ನನ್ನ ವೈಯಕ್ತಿಕ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇನೆ, ಅಭಿವೃದ್ಧಿಪಡಿಸ್ಕೊಂಡಿದ್ದೇನೆ. ಬೇರೆ ಭಾಷೆ ಬರೆದಿರೋರು ನಾರ್ತ್ ಇಂಡಿಯನ್ದು ಈ ಬಂಗಾಲಿದು, ಆಮೇಲೆ ಪಂಜಾಬಿ ಅವರೆಲ್ಲ ಬಂದರೆ ಕೆಲವು ಸಮಯ ನಮಗೆ ತೊಂದರೆ ಆಗುತ್ತೆ. ನಾವು ಹಿಂದಿಯಲ್ಲಿ ಮಾತಾಡ್ತೀವಿ, ಅವ್ರಿಗೆ ಹಿಂದಿ ಅರ್ಥ ಆಗಲ್ಲ. ಅವ್ರು ಬಂಗಾಳಿಯಲ್ಲೇ ಮಾತಾಡಬೇಕು, ಅವ್ರಿಗೆ ಪಂಜಾಬಿಯಲ್ಲೇ ಮಾತಾಡಬೇಕು. ಅಂಥ ಸಮಯದಲ್ಲಿ ಸ್ವಲ್ಪ ನಮಗೆ ತೊಂದರೆ ಆಗುತ್ತೆ. ಆದರೆ ಮ್ಯಾನೇಜ್ ಮಾಡ್ತೀವಿ. ಇಂಟರ್ನ್ಯಾಷನಲ್ ಲೆವೆಲ್ ಬರ್ತಾರೆ, ಅವ್ರನ್ನೆಲ್ಲ ಮ್ಯಾನೇಜ್ ಮಾಡಿ ಕಳಿಸ್ತೀವಿ. ಎಲ್ಲ ಸಂತೋಷವಾಗಿ ಹೋಗ್ತಾರೆ. ನಮ್ಮ ಸಂಸ್ಥೆಯು ಈ ಸರ್ವಿಸ್ನ ನೋಡಿ ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಪ್ರವಾಸಿಗರು. Beyond sightseeing, Bengaluru Darshini reflects the dedication of this team. From managing lost children to assisting during emergency, they go above and beyond for their passengers. ಫೋನ್ ಎಲ್ಲ ಕಾಂಟ್ಯಾಕ್ಟಲ್ಲೇ ಇರ್ತೀವಿ. ಅವರು ಇದು ಮಾತ್ರ ಇಲ್ಲ, ಸಂಜೆ ಕಂಪ್ಲೀಟಾಗಿ ಅವ್ರ ಮನೆ ಹೋಗಿ ಸೇರ್ತಾರೆ, ಅಲ್ಲಿವರೆಗೂ ಕಾಂಟ್ಯಾಕ್ಟಲ್ಲಿ ಇರ್ತೀವಿ. ಯಾಕಂದರೆ ಹೊರಗಡೆಯಿಂದ ಬರ್ತಿರ್ತಾರೆ ಪ್ರವಾಸಿಗರು, ಅವ್ರಿಗೆ ಬೆಂಗಳೂರು ಹೊಸದಾಗಿರುತ್ತೆ, ಅವ್ರಿಗೆ ಹೆದರಿಕೆ ಇರುತ್ತೆ. ಆದರೆ ನಾವು ಈ ರೂಟಲ್ಲಿ ಹೋಗಿ ಈ ಗಾಡಿ ಎತ್ತಿ ಇಲ್ಲಿ ಹತ್ತಿ ಅಂತ ಗಾಡಿನೂ ಹತ್ತಿಸ್ತೀವಿ. ನೀವು ಮನೆ ಹೋಗಿ ತಲುಪೋವರೆಗೂ ನಮಗೆ ಕಾಂಟ್ಯಾಕ್ಟಲ್ಲಿ ಇರಿ, ರೀಚ್ ಆದಮೇಲೆ ನಮಗೆ ಫೋನ್ ಮಾಡಿ ಅಂತ. Whether you're new to Bengaluru or a long-time resident, Bengaluru Darshini offers more than a tour. It's a journey into the soul of the city. One bus, one day, and countless memories. So the Bengaluru Darshini was a good experience. The conductor was very friendly. He talked us about the history of Bangalore, about Puneeth Rajkumar, and he also explained about the destinations we went. And the only thing they should have improved is that they went to like 3 temples. Instead of that, they should have added like 2 more maybe good tourist places in Bangalore. Having lived in this city for over 2 years, it was only yesterday that I learned more about the city. And I agree with my colleague Sardi that it was an extensive and a very humbling experience yesterday. The conductors knew what they were talking about.
The ride, the journey itself was quite peaceful without any hiccups. And it was very abundantly very clear that the conductors and the staff knew what they were speaking about. Their love for the city and the people who make this city great was evidently very clear. This is Diksha for South First.